ಅದು ಚಂದ್ರಗಿರಿ ಅನ್ನೋ ಊರು. ಆ ಊರಲ್ಲಿ ರಾಮಯ್ಯ ತನ್ನ ಇಬ್ರು ಮಕ್ಕಳಾದಂತಹ ಶ್ರೀಲೇಖಾ ಮತ್ತೆ ಚಂದ್ರಲೇಖನ್ ಜೊತೆ ಜೀವನ ಮಾಡ್ತಾ ಇರ್ತಾನೆ. ರಾಮಯ್ಯನ್ ಹೆಂಡತಿ ಅನಾರೋಗ್ಯದಿಂದ ತೀರ್ ಹೋಗಿರ್ತಾಳೆ. ರಾಮಯ್ಯ ಬಂಗಾರದ ಆಭರಣಗಳನ್ನ ತಯಾರು ಮಾಡ್ತಾ ಇರ್ತಾನೆ. ಅದರಿಂದ ಬಂದಂತ ಹಣದಿಂದ ಇಬ್ರು ಮಕ್ಕಳ ಒಳ್ಳೇದು ಮತ್ತೆ ಕೆಟ್ಟದ್ದನ್ನ ನೋಡ್ತಾ ಇರ್ತಾನೆ. ತಾಯಿ ಇಲ್ದಿರೋ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಹೊಸದ್ರಲ್ಲಿ ರಾಮಯ್ಯನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೆ ಆದ್ರೆ ಯಾವುದೇ ಕಾರಣಕ್ಕೂ ರಾಮಯ್ಯ ಎರಡನೇ ಮದ್ವೆ ಆಗ್ಲಿಲ್ಲ. ಎಷ್ಟೇ ಕಷ್ಟಗಳು ಎದುರಾದ್ರೂ ಸರಿನೇ, ರಾಮಯ್ಯ ಅದನ್ನ ಎದುರಿಸಿ ಇಬ್ರು ಮಕ್ಕಳನ್ನ ಬೆಳೆಸಿ ದೊಡ್ಡೋರನ್ನಾಗ್ ಮಾಡ್ದ. ರಾಮಯ್ಯನ್ಗೆ ವಯಸ್ಸಾಗ್ತಾ ಇದ್ದಿದ್ರಿಂದ ರಾಮಯ್ಯ ತನಿಗೊತ್ತಿದ್ದಂತ ಕೆಲ್ಸನ ತನ್ ಮಕ್ಕಳಿಗೂ ಕಲಿಸ್ಬೇಕನ್ಕೊಂಡ. ಆಗ ರಾಮಯ್ಯ ತನ್ನಿಬ್ರು ಮಕ್ಕಳನ್ನ ಕರೀತಾನೆ. ಅಮ್ಮ, ಶ್ರೀಲೇಖಾ, ಚಂದ್ರಲೇಖಾ, ತಾಯಿ ಇಲ್ಲದ ಮಕ್ಕಳಂತ ನಿಮ್ಮನ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ನಮ್ಮ. ದಿನಗಳು ಕಳೆದಂತೆ ನೀವು ಬೆಳೆದು ದೊಡ್ಡೋರಾಗ್ಬಿಟ್ರಿ. ನನಗೆ ವಯಸ್ಸಾಗ್ತಿದೆ ಅಮ್ಮ. ಮುಂಚಿನ ಥರ ನನಗೆ ಬಂಗಾರದ ಆಭರಣಗಳನ್ನ ತಯಾರು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನ್ ನಿಮಗೆ ಈ ಕೆಲ್ಸನ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ. ಅಪ್ಪ, ಈ ಕೆಲ್ಸ ಕಲ್ತ್ಕೊಂಡು ನಾವೇನ್ ಮಾಡ್ತೀವಿ ಹೇಳಿ? ಹೌದಪ್ಪ, ನಮ್ಗೆ ಮದ್ವೆ ಆದ್ಮೇಲೆ ನಮ್ ಗಂಡಂದಿರ್ ನಮ್ಮನ್ ನೋಡ್ಕೋತಾರಲ್ವಾ? ಈ ಕೆಲ್ಸ ಕಲ್ತ್ಕೊಂಡ್ ನಮ್ಗೆ ಏನ್ ಪ್ರಯೋಜನ ಇಲ್ಲಪ್ಪ. ಹಾಗೆಲ್ಲ ಅನ್ಬಾರ್ದಮ್ಮ. ಇದು ನಮ್ಮ ವಂಶ ಪಾರಂಪರ್ಯದಿಂದ ಬಂದಿದ್ದು. ಇದನ್ನ ಕಲ್ತ್ಕೋಬೇಕಂದ್ರೂ ಕೂಡ ಪುಣ್ಯ ಬೇಕಮ್ಮ. ನೀವ್ ಹೇಳೋದು ಸರಿ ಅಪ್ಪ. ಆದ್ರೆ ಮದ್ವೆ ಆದ್ಮೇಲೆ ಏನಪ್ಪ? ಮಕ್ಕಳು, ಸಂಸಾರ ಅಂತ ಇದೇ ಅಲ್ವಪ್ಪ ನಮ್ ಜೀವನ ಪೂರ್ತಿ. ಇದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದಮ್ಮ, ನೀನ್ ಹೇಳ್ತಾ ಇರೋದು ನಿಜಾನೇ. ಆದ್ರೆ ನಮ್ಮ ವಂಶ ಪಾರಂಪರೆಯಿಂದ ಬರ್ತಾ ಇರೋ ಕುಲಕಸಬಮ್ಮ ಇದು. ಅದಕ್ಕೆ ನೀವಿದನ್ನ ಕಲ್ತ್ಕೋಬೇಕಮ್ಮ. ನಾಳೆ ದಿನ ನೀವಿದನ್ನ ನಿಮ್ ಮಕ್ಕಳಿಗೂ ಹೇಳ್ಕೊಡ್ಬೇಕಾಗತ್ತಮ್ಮ. ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ ಅಪ್ಪ, ನೀವ್ ಕಲ್ತ್ಕೊಡಿ, ನಾನ್ ಕಲ್ತ್ಕೋತೀನಿ. ಅಪ್ಪ, ಕಲ್ತ್ಕೊಡ್ಬೇಕಂದ್ರೆ ಅಕ್ಕ ಕಲ್ತ್ಕೊಡಿ. ನನ್ಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇನ್ನು ರಾಮಯ್ಯ ತನಿಗೊತ್ತಿರುವಂತ ವಿದ್ಯೆನ ಹಾಗೇನೆ ಅದರಲ್ಲಿರೋ ಕೌಶಲ್ಯತೆನ ತನ್ನ ಮಕ್ಕಳಿಗೆ ಹೇಳ್ಕೊಡ್ತಾನೆ. ತನ್ನ ತಂದೆ ಹೇಳ್ಕೊಟ್ಟಿದ್ದ ಎಲ್ಲಾ ವಿದ್ಯೆನ ಶ್ರೀಲೇಖಾ ಚೆನ್ನಾಗ್ ಕಲಿತಾಳೆ. ತುಂಬಾ ಕಡಿಮೆ ಸಮಯದಲ್ಲೇ ಅವಳು ಎಲ್ಲಾ ವಿದ್ಯೆನೂ ಚೆನ್ನಾಗ್ ಕಲಿತಾಳೆ. ಇನ್ನು ತನ್ನ ಕಿರಿಮಗಳಾದ ಚಂದ್ರಲೇಖನ ಹತ್ರ ಕರೆದು ರಾಮಯ್ಯ ಹೀಗಂತಾನೆ. ಈ ಪುಸ್ತಕನ ನಿನ್ನತ್ರ ಇಟ್ಕೊಳ್ಳಮ್ಮ. ಇದ್ರಲ್ಲಿ ಬಂಗಾರದ ಆಭರಣಗಳನ್ನ ತಯಾರು ಮಾಡ್ಬೇಕಂದ್ರೆ ಬಂಗಾರದ ಆಭರಣಗಳನ್ನ ತಯಾರು ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಇದ್ರಲ್ಲಿದೆ. ನಾಳೆ ನಿನ್ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಚಂದ್ರಲೇಖಾ ತನ್ನ ತಂದೆ ಕೊಟ್ಟಂತ ಪುಸ್ತಕನ ತಗೊಳ್ತಾಳೆ. ಅದನ್ನ ತಗೊಂಡು ತನ್ನ ರೂಮ್ಗೆ ಹೋಗ್ತಾಳೆ. ದಿನಗಳು ಕಳೀತಾ ಇರುತ್ತೆ. ಶ್ರೀಲೇಖಾ ತನ್ನ ತಂದೆಗೆ ಸಹಾಯ ಮಾಡ್ತಿರ್ತಾಳೆ. ಚಂದ್ರಲೇಖಾ ಮನೆ ಕೆಲ್ಸ, ಅಡುಗೆ ಕೆಲ್ಸ ನೋಡ್ಕೊತಾ ಇರ್ತಾಳೆ. ಒಂದಿನ ಕೆಲ್ಸ ಎಲ್ಲ ಬೇಗ ಮುಗ್ದಿದ್ದಕ್ಕೆ ಚಂದ್ರಲೇಖಾ ತನ್ನ ತಂದೆ ಕೊಟ್ಟಂತ ಪುಸ್ತಕನ ತೆಗೆದು ನೋಡ್ತಾ ಇರ್ತಾಳೆ. ಅದರಿಂದ ಒಂದು ಪೇಪರ್ ಕೆಳಗಡೆ ಬೀಳುತ್ತೆ. ಅದನ್ನ ತಗೊಂಡು ನೋಡ್ತಾಳೆ. ಅದರಲ್ಲಿ ಏನಿದೆ ಅಂತ ಚಂದ್ರಲೇಖನ್ಗೆ ಅರ್ಥ ಆಗಲ್ಲ. ಆಗ ಅದನ್ನ ತಗೊಂಡು ತನ್ನ ತಂದೆ ಹತ್ರಕ್ಕೆ ಹೋಗ್ತಾಳೆ. ಅಪ್ಪ, ನೀವ್ ಕೊಟ್ಟಿದ್ದ ಪುಸ್ತಕದಿಂದ ಈ ಪೇಪರ್ ಕೆಳಗಡೆ ಬಿತ್ತು. ಅಪ್ಪ, ಇದ್ರಲ್ಲಿ ಏನೋ ಬೆಟ್ಟದ ಗುರುತುಗಳು, ಮರಗಳು, ಕಾಡು ಇದೆ ಅಪ್ಪ. ಅಪ್ಪ, ಇದೇನೋ ಮ್ಯಾಪ್ ತರ ಇದೆ ಅಪ್ಪ. ಇದಕ್ ಸಂಬಂಧಪಟ್ಟದ್ದನ್ಸುತ್ತೆ. ಏನಿಲ್ಲ ಅಮ್ಮ, ನೀವ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಏನೋ ಯೋಚನೆ ಮಾಡ್ಬೇಡಿ ಅಂತಿದ್ದೀರಾ? ಇದು ಅಷ್ಟು ಮುಖ್ಯವಾದದ್ದಲ್ದಿದ್ರೆ ನೀವು ಅಷ್ಟು ಭದ್ರವಾಗಿದ್ರಲ್ಲಿ ಇಡಲ್ಲ ಅಪ್ಪ. ಸರಿ, ನಾನ್ ನಿಮಗ್ ಹೇಳ್ತೀನಿ. ಇದು ತುಂಬಾ ರಹಸ್ಯವಾದ ವಿಷಯ. ನೀವಿದನ್ನ ಯಾರಿಗೂ ಹೇಳ್ಬಾರ್ದು. ಇದು ಒಂದು ನಿಧಿಗೆ ಸಂಬಂಧಿಸಿದ್ದಮ್ಮ. ಇದ್ರ ಮೂಲಕ ನಾವು ಬಂಗಾರ ಮತ್ತೆ ಬೆಳ್ಳಿ ನದಿನ ತಲುಪಬಹುದು. ಅಲ್ಲಿ ಸಾಕಷ್ಟು ಬೆಳ್ಳಿ ಮತ್ತೆ ಬಂಗಾರ ಇರುತ್ತಂತಮ್ಮ. ನಮ್ ತಾತ ಮುತ್ತಾತ ಎಲ್ರೂ ಅಲ್ಲಿಂದಾನೇ ಬಂಗಾರ ತರ್ತಿದ್ರಂತೆ. ಆ ಬಂಗಾರದಿಂದಾನೇ ಆಭರಣಗಳನ್ನ ಮಾಡಿ ಮಾರಾಟ ಮಾಡ್ತಿದ್ರಂತೆ. ಆದ್ರೆ ಅಲ್ಲಿಗ್ ಹೋಗೋದು ಒಂದು ಕಟ್ಟುಕತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನೋಡಿದ್ರೆ ಅದು ಕಟ್ಟುಕತೆ ಅಲ್ಲ, ನಿಜ ಅಂತ ಅನಿಸ್ತಾ ಇದೆ. ನೀವು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಡಿ. ಇನ್ನು ಆವತ್ತಿನ ದಿನ ರಾತ್ರಿ ಒಬ್ಬ ಕಳ್ಳ ಅವ್ರ ಮನೆಗ್ ನುಗ್ಗಿ ಜಮೀನ್ದಾರು ಆಭರಣಗಳನ್ನ ಮಾಡೋಕೆ ಅಂತ ಕೊಟ್ಟಿದ್ದ ಬಂಗಾರನ ಕದ್ದು ಬಿಡ್ತಾರೆ. ಮಾರನೇ ದಿನ ಆಭರಣ ಮಾಡೋದಕ್ಕೆ ಅಂತ ನೋಡಿದ್ರೆ ಬಂಗಾರ ಕಾಣಿಸಲ್ಲ. ಆಗ ಅವರಿಬ್ರಿಗೆ ತುಂಬಾ ಭಯ ಆಗುತ್ತೆ. ಆಗ ಚಂದ್ರಲೇಖನಿಗೆ ಒಂದು ಉಪಾಯ ಬರುತ್ತೆ. ಆಗ ಅಕ್ಕನ ಪಕ್ಕ ಕರೀತಾಳೆ. ಏನಮ್ಮ ನಿನ್ ಕಿತಾಪತಿ? ಬಂಗಾರ ಕಾಣಿಸ್ತಿಲ್ಲ ಅಂತ ಅಪ್ಪ ಬೇರೆ ತುಂಬಾನೇ ಟೆನ್ಷನ್ ಅಲ್ಲಿದ್ದಾರೆ. ಆ ಜಮೀನ್ದಾರ್ಗೆ ಏನ್ ಹೇಳ್ಬೇಕಂತ ಅಪ್ಪನ್ಗೆ ಗೊತ್ತಿಲ್ದೆ ಟೆನ್ಷನ್ ಆಗ್ತಿದ್ದಾರೆ. ಅಷ್ಟು ಬಂಗಾರ ತರ್ಬೇಕಂದ್ರೆ ನಮ್ಮತ್ರನೂ ಅಷ್ಟು ದುಡ್ಡಿಲ್ಲ ಅಲ್ವಾ? ಹೌದಕ್ಕ, ನೀನ್ ಹೇಳಿದ್ದು ನಿಜಾನೇ. ನಮ್ ಕಷ್ಟ ಎಲ್ಲ ತೀರ್ ಹೋಗ್ಬೇಕಂದ್ರೆ ಒಂದು ಉಪಾಯ ಇದೆ. ಆದ್ರೆ ನೀನ್ ನನ್ಗ್ ಸಹಾಯ ಮಾಡ್ಬೇಕು. ಅದು ಖಚಿತವಾಗ್ಲೂ ಉಪಯೋಗ ಆಗುತ್ತೆ. ಅದು ಮಾತ್ರ ಅಲ್ಲ ಅಕ್ಕ, ನಮ್ಗೆ ದುಡ್ಡು ಸಿಗುತ್ತೆ. ಏನ್ ಉಪಾಯ ಅದು? ಬೇಗ ಹೇಳೆ ಅಕ್ಕ. ಅದೇನಿಲ್ಲ ಅಕ್ಕ,
ಬಂಗಾರದ್ ನದಿ ಹತ್ರ ಹೋಗೋಕೆ ಮತ್ತೆ ಬೆಳ್ಳಿ ನದಿ ಹತ್ರ ಹೋಗೋಕೆ ನಮ್ಮತ್ರ ಮ್ಯಾಪ್ ಇದೆ ಅಲ್ವಕ್ಕ? ಅದನ್ನ ಉಪಯೋಗ ಮಾಡ್ಕೊಂಡು ಹೆಂಗಾದ್ರೂ ಅಲ್ಲೋಗ್ಬಿಡ್ಬೇಕು. ಅಲ್ಲೋಗಿ ನಮ್ಗ್ ಬೇಕಾಗಿರೋ ಬಂಗಾರ ಎತ್ಕೊಂಬರೋಣ. ಅಯ್ಯೋ, ಇದ್ ಅಪ್ಪನ್ ಗೊತ್ತಾದ್ರೆ ಒಪ್ಕೊಳಲ್ಲ ಚಂದ್ರಲೇಖ. ಅಕ್ಕ, ಒಂದ್ ವೇಳೆ ನಾವ್ ಬಂಗಾರ ಅವ್ರಿಗೆ ಮತ್ತೆ ಕೊಟ್ಟಿಲ್ಲ ಅನ್ಕೋ, ಜಮೀನ್ದಾರ್ ಏನ್ ಮಾಡ್ತಾನ ಅನ್ಕೊಂಡಿದ್ಯಾ? ಅಪ್ಪನ್ನ ಅವ್ರ ಮನುಷ್ಯರ್ನ ಇಟ್ಟು ಓಡಿಸ್ತಾರೆ. ಅವಾಗೇನ್ ಮಾಡೋಣ? ಆಗ ಶ್ರೀಲೇಖಾ ತನ್ನ ತಂಗಿ ಹೇಳ್ದಂತ ಮಾತಿಗೆ ಸರಿ ಅಂತ ಒಪ್ಕೋತಾಳೆ. ಇನ್ನು ಅವ್ರು ಅನ್ಕೊಂಡ್ ಹಾಗೆ ರಾಮಯ್ಯ ರಾತ್ರಿ ಮಲ್ಗದ್ಮೇಲೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಕಾಡಿಗೆ ಹೋಗ್ತಾರೆ. ಅವ್ರ ಹತ್ರ ಇದ್ದಂತ ಆ ಮ್ಯಾಪ್ನ ನೋಡ್ಕೊಂಡು ಅವರಿಬ್ರು ಆ ಬಂಗಾರ ಮತ್ತೆ ಬೆಳ್ಳಿ ನದಿ ಇರೋ ಜಾಗಕ್ಕೆ ನಡ್ಕೊಂಡ್ ಹೋಗ್ತಾರೆ. ಅವರೊಂದು ಮರದ ಹತ್ರಕ್ ಬರ್ತಿದ್ದ ಹಾಗೆ ಆಗ ಅಲ್ಲೊಬ್ಬ ಯಕ್ಷಿಣಿ ಪ್ರತ್ಯಕ್ಷ ಆಗ್ತಾಳೆ. ಯಾರು ನೀವು? ಇಲ್ಲಿಗೇನಕ್ ಬಂದಿದೀರಾ? ಶ್ರೀಲೇಖಾ ನಡೆದ ಎಲ್ಲ ವಿಷಯನೂ ಹೇಳ್ತಾಳೆ. ಶ್ರೀಲೇಖಾ ಹೇಳಿದ್ದನ್ನೆಲ್ಲ ಯಕ್ಷಿಣಿ ಕೇಳಿಸ್ಕೊತಾಳೆ. ಅಂದ್ರೆ ನೀವು ಆ ಬಂಗಾರದ ನದಿ ಮತ್ತೆ ಬೆಳ್ಳಿಯ ನದಿ ಹತ್ರ ಹೋಗ್ಬೇಕನ್ಕೊಂಡಿದೀರಾ? ನೀವಲ್ಲಿಗ್ ಹೋಗ್ಬೇಕಂದ್ರೆ ನಾನ್ ಕೇಳೋ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಕೊಂದು ತಿನ್ಬಿಡ್ತೀನಿ. ಮೊದಲ್ನೇ ಪ್ರಶ್ನೆ, ಗಾಳಿಗಿಂತ ವೇಗವಾದದ್ದು ಯಾವ್ದು? ನನಗ್ ಗೊತ್ತಿಲ್ಲ. ಅಕ್ಕ, ನೀನ್ ಹೇಳೆ. ಗಾಳಿಗಿಂತ ಬೇಗ ಪ್ರಯಾಣ ಮಾಡೋದು ಮನ್ಸು. ಎರಡನೇ ಪ್ರಶ್ನೆ, ಗೊತ್ತಿರುವಾಗೆ ಹೂವ ಬಿಡುತ್ತೆ, ಗೊತ್ತಿಲ್ದಿರೋ ತರ ಕಾಯ್ಬಿಡುತ್ತೆ. ನನಗ್ ಗೊತ್ತಿಲ್ಲ, ನೀನೇ ಹೇಳಕ್ಕ. ನೆಲಗಡಲೆ. ಈಗ ಮೂರನೇ ಪ್ರಶ್ನೆ, ಮೊಗ್ಗು ಅಲ್ದೇ ಇರುವ ಮೊಗ್ಗು ಯಾವ ಮೊಗ್ಗು? ಇದು ನನಗ್ ಗೊತ್ತಿಲ್ಲ. ಅಕ್ಕ, ನೀನೇ ಹೇಳ್ಬಿಡೆ. ಲವಂಗ ಮೊಗ್ಗು. ಯಕ್ಷಿಣಿ ಕೇಳ್ದಂತ 3 ಪ್ರಶ್ನೆಗಳಿಗೆ ಶ್ರೀಲೇಖಾ ಸರಿಯಾಗಿ ಉತ್ತರ ಕೊಡ್ತಾಳೆ. ಆಗ ಅವ್ರಿಗೆ ಬಂಗಾರದ ನದಿ ಮತ್ತೆ ಬೆಳ್ಳಿ ನದಿಗೆ ದಾರಿ ತೋರಿಸ್ತಾಳೆ. ಯಕ್ಷಿಣಿ ತೋರಿಸ್ದಂತ ದಾರಿಲಿ ನಡ್ಕೋತಾ ಬಂದು ಅವರು ಬಂಗಾರದ ನದಿ ಮತ್ತೆ ಬೆಳ್ಳಿ ನದಿನ ತಲುಪ್ತಾರೆ. ಅಕ್ಕ ತಂಗಿರಿಬ್ರು ಬಂಗಾರ ಮತ್ತೆ ಬೆಳ್ಳಿ ನದಿನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಅವರು ಬೇಗ ಆ ನದಿ ಹತ್ರಕ್ ಹೋಗಿ ಬಂಗಾರನ ತಗೊಳ್ಬೇಕು ಅಂತ ಅನ್ಕೋತಾರೆ. ಆಗ ಬಂಗಾರದ ನದಿ ಹೀಗನ್ನತ್ತೆ. ಯಾರು ನೀವು? ನನ್ನ ಬಂಗಾರ ನೀವ್ಯಾಕೆ ಎತ್ಕೊಂಡೋಗ್ತಿದೀರಾ? ಆಗ ಶ್ರೀಲೇಖಾ ನಡೆದ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಆ ಮಾತನ್ ಕೇಳಿಸ್ಕೊಂಡಂತ ಬಂಗಾರದ ನದಿ ನಿಮಗೆ ಎಷ್ಟು ಬಂಗಾರ ಬೇಕೋ ಅಷ್ಟು ಬಂಗಾರನ ತಗೊಳ್ಳಿ ಅಂತ ಹೇಳುತ್ತೆ. ಅದಕ್ಕೆ ಶ್ರೀಲೇಖಾ ಸರಿ ಅಂತ ಹೇಳಿ ಜಮೀನ್ದಾರು ಎಷ್ಟು ಬಂಗಾರ ಕೊಟ್ಟಿದ್ರೋ ಅಷ್ಟು ಬಂಗಾರನ ತಗೊಳ್ತೀನಿ ಅಂತ ಹೇಳ್ತಾಳೆ. ಅಕ್ಕ, ಇನ್ನ ಸ್ವಲ್ಪ ತಗೊಳ್ಳಿ. ನಮ್ ತುಂಬಾ ಕಷ್ಟಗಳಿದೆ ಅಲ್ಲ, ನಿಂಗ್ ಜ್ಞಾಪಕ ಇಲ್ವಾ? ಇನ್ಮೇಲೆ ಅಪ್ಪ ಬೇರೆ ನಮ್ಗೆ ಮದ್ವೆ ಮಾಡ್ಬೇಕು. ನಮ್ಮತ್ರ ದುಡ್ಡಿಲ್ಲ ಅಂತ ತಾನೇ ನಮ್ಗಿನ್ನ ಮದ್ವೆ ಆಗಿಲ್ಲ. ನೀನ್ ಹೇಳಿದ್ದು ಸರಿನೇ ತಂಗಿ. ಆದ್ರೆ ಜಮೀನ್ದಾರಿಗೆ ಒಡವೆ ಮಾಡ್ಕೊಡೋದೇ ಅಲ್ವಾ ನಮ್ಗಿರುವ ಸಮಸ್ಯೆ. ಅಂತ ಶ್ರೀಲೇಖಾ ಹೇಳ್ತಾಳೆ. ಇನ್ನು ಅಕ್ಕ ತಂಗಿರಿಬ್ರು ಬಂಗಾರನ ತಗೊಂಡು ಮನೆಗೆ ಹೋಗ್ತಾರೆ. ತಂದೆಗೆ ನಡೆದ ಎಲ್ಲ ವಿಷಯನೂ ಹೇಳ್ತಾರೆ. ಇನ್ನು ಶ್ರೀಲೇಖಾ ಮತ್ತೆ ರಾಮಯ್ಯ ಇಬ್ರು ಸೇರಿ ಜಮೀನ್ದಾರಿಗೆ ಬೇಕಾದಂತ ಎಲ್ಲ ಒಡವೆಗಳನ್ನು ತಯಾರು ಮಾಡಿ ಕೊಡ್ತಾರೆ. ಆಗ ಇಬ್ರು ನೆಟ್ಟುಸಿರು ಬಿಟ್ಕೊಂಡ್ ಕೊಡ್ತಾರೆ. ಆಗ ಒಳಗಿಂದ ಚಂದ್ರಲೇಖಾ ಜೋರಾಗಿ ಕೂಗ್ತಾಳೆ. ಏನಾಯ್ತು ಅಂತ ರಾಮಯ್ಯ ಮತ್ತೆ ಶ್ರೀಲೇಖಾ ಮನೆ ಒಳಗ್ ಓಡ್ ಬರ್ತಾರೆ. ಬಂಗಾರನ ತಂದಂತ ಪಾತ್ರೆಯಲ್ಲಿ ಇನ್ನೂ ಬಂಗಾರ ಇರುತ್ತೆ. ಅದನ್ನ ನೋಡಿ ಶ್ರೀಲೇಖನಿಗೆ ಆಶ್ಚರ್ಯ ಆಗುತ್ತೆ. ಅದರಲ್ಲಿದ್ದಂತ ಬಂಗಾರನ ಪಕ್ಕಕ್ಕೆ ಸುರಿತಾರೆ. ಅದಾದ್ಮೇಲೆ ಆ ಪಾತ್ರೆ ಅಕ್ಷಯ ಪಾತ್ರೆ ತರ ಬಂಗಾರನ ನೀಡ್ತಾನೇ ಇರುತ್ತೆ. ಆ ಬಂಗಾರನ ಮಾರಿದ್ಮೇಲೆ ಬಂದಂತ ದುಡ್ಡಿನಿಂದ ರಾಮಯ್ಯ ಇಬ್ರು ಮಕ್ಕಳ ಮದ್ವೆ ಮಾಡಿ ಗಂಡನ್ ಮನೆ ಕಳಿಸ್ತಾನೆ.